ಎತ್ತ ನೋಡಿದತ್ತ ಹತ್ತು ಹಸಿರು, ದುಳು ದುಳನೆ ಹರಿಯುತ್ತಿರುವ ನೀರು, ಹಕ್ಕಿ ಪಕ್ಷಿಗಳ ಎಚ್ಚರ, ಆಹಾ ಮನಕ್ಕೆ ಅದೆಷ್ಟು ಮಧುರ. ಅದೆಲ್ಲವನ್ನು ನೋಡ್ತಾ ಇದ್ರೆ ಎಲ್ಲಿಲ್ಲದ ಸಂತೋಷ ನನಗೆ. ಇದೇನಾಯ್ತು? ನಾನು ಕಾಣೋದು ಕನಸು ನನಸು? ಕನಸಗಳನ್ನು ನನಸಾಗಬೇಕೆಂದು ಕಾದಿದರೆ ನನಸಾಗಬಹುದು. ಜೀವನದ ಪ್ರತಿ ಕ್ಷಣವನ್ನು ಅನುಭವಿಸಿ ಆನಂದಿಸಿರಿ, ಅಭ್ಯಂತರವೇನೂ ಇಲ್ಲ. ಆದರೆ ನಾನು ತಾಳ್ಮೆ ತಪ್ಪಿ ನಿಮ್ಮ ಮೈ ಮುಟ್ಟಿಬಿಟ್ಟೆ. ತಾವು ಏನೆಂದು ಭಾವಿಸಿದಿರಿ? ಚೇಚೆ, ನಾನೇನು ಭಾವಿಸಿಲ್ಲ. ನಿಮ್ಮನ್ನು ನೋಡಿದ್ರೆ ಸುಸಂಸ್ಕೃತಂತೆ ಕಾಣಿಸ್ತಾ ಇದ್ದೀರಾ. ಹಾಗೇನಿಲ್ಲ. ತೆರೆಯ ಮರೆಯಲ್ಲಿ ನೊಂದು ಜೀವಿಗಳಿಗೆ ಸಹಾಯ ಮಾಡುವ ಸದ್ಗುಣ ನನ್ನದು. ಸುಂದರ ಬದುಕು ಅನ್ನೋದು ಒಂದು ಕಲ್ಪನೆ, ಆದರೆ ಆ ನಿಜವಾದ ಬದುಕಿದೆಯಲ್ಲ, ಆ ಕಲ್ಪನೆಕ್ಕಿಂತಲೂ ಸುಂದರ. ಅಬ್ಬಾ, ಅದೆಷ್ಟು ಅಂದವಾಗಿ ಮಾತಾಡ್ತೀರಾ ನೀವು. ನಿಮ್ಮ ಮಾತುಗಳನ್ನು ಕೇಳ್ತಾ ಇದ್ರೆ ನೀವು ವಿದ್ಯಾವಂತರು ಅಂತ ಅನಿಸ್ತಾ ಇದೆ ನನಗೆ. ವಿದ್ಯಾವಂತನೂ ಹೌದು, ಹಣವಂತನೂ ಹೌದು. ಇವು ಎರಡರಕ್ಕಿಂತ ಮಿಗಿಲವಾಗಿ ಗುಣವಂತನಾಗಿ ಬಾಳಬೇಕೆನ್ನೋದೇ ನನ್ನ ಅಭಿಪ್ರಾಯ. ಅಬ್ಬಾ, ಅದೆಷ್ಟು ಅದ್ಭುತವಾಗಿ ಮಾತಾಡ್ತೀರಾ ನೀವು. ನೋಡಿ, ಕುದಿಯುವ ನೀರಿನಲ್ಲಿ ನಮ್ಮ ಪ್ರತಿಬಿಂಬ ಕಾಣಬಹುದೇನು? ಮನಸ್ಸನ್ನು ತಿಳಿ ನೀರಿನಂತೆ ಆಲೋಚಿಸಿದಾಗ ನಿಜ ಸ್ವರೂಪ ತಿಳಿಯೋದು. ನೋಡಿ, ಕೆಲವರು ಸಮುದ್ರಕ್ಕೆ ಹೋದವರು ನೀರನ್ನು ತಂದರೆ, ಕೆಲವರು ಚಿಪ್ಪಾರಿಸಬಹುದು, ಮೀನು ತರಬಹುದು, ಮುತ್ತು ತರಬಹುದು. ಅದು ಅವರವರು ನಿರ್ಧರಿಸಬಹುದು. ನೋಡಿ, ಮೇಣಬತ್ತಿಯ ಗಾತ್ರ ಹಾಗೂ ಅದರ ಆಕಾರ ಬೇರೆ ಬೇರೆ ಆಗಿರ್ಬೋದು, ಆದರೆ ಕೊಡುವ ಬೆಳಕು ಒಂದೇ ತಾನೇ. ನಮ್ಮಿಬ್ಬರ ಉದ್ದೇಶ ಒಂದೇ ಅಲ್ವಾ? ಹೋಗಲಿ, ಇಷ್ಟೆಲ್ಲ ಅನುಭವದ ಪಾಠ ಹೇಳೋರು ತಾವು ಯಾರಂತ ಗೊತ್ತಾಗ್ಲಿಲ್ಲ. ನಾನು ಒಬ್ಬ ಈ ಪರಿಸ್ಥಿತಿಗೆ ಸಿಲುಕಿ ಇಲ್ಲಿಗೆ ಬದಿನಿ ಅಂತ ತಿಳ್ಕೊಬೇಡಿ ನೀವು. ಈ ಪರಿಸರವನ್ನು ನೋಡಿ ಇದರ ಮೇಲೆ ಒಂದು ಕವನವನ್ನು ಕಟ್ಟಬೇಕಂತ ಇಲ್ಲಿಗೆ ಬಂದೆ. ಅದು ಅಲ್ಲದೆ ಈ ಹಳ್ಳಿಯ ಜನ, ವಾತಾವರಣ ಹಾಗೂ ಈ ಪರಿಸರ, ಇದರ ಮೇಲೆ ತುಂಬಾ ಪ್ರೀತಿ ನನಗೆ. ಅಂದ ಹಾಗೆ ತಮಗೆ ತಂದೆ ತಾಯಿ ಬಂಧು ಬಳಗ ಯಾರಂತ ಕೇಳಬಹುದೇ? ನೋಡಿ, ನನಗೆ ತಂದೆ ತಾಯಿ ಯಾರೂ ಇಲ್ಲ. ನಮ್ಮ ಅಣ್ಣ ಇದ್ದಾರೆ, ಇದೇ ಊರಿನಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿದ್ದಾರೆ. ಅವ್ರ ಹೆಸರು ಗುಣಶೇಖರ ಅಂತ. ಓಹೋಹೋ, ಅವ್ರ ಹೆಸರು ಕೇಳಿರುವೆ. ಅವರೊಬ್ಬರು ನಿಷ್ಠಾವಂತ ಅಧಿಕಾರಿ ಅನ್ನೋದು ನಿಮ್ಮ ಅಣ್ಣನ ಸ್ವಭಾವವನ್ನು ನಾನು ಬಿಡಿಸಿ ಹೇಳಬೇಕಾಗಿಲ್ಲ. ಅಂದ ಹಾಗೆ ತಮ್ಮ ಹೆಸರು? ನನ್ನ ಹೆಸರು ಗಂಗಾ ಅಂತ. ಹಾ, ನೋಡಿ, ನಿಮ್ಗೊಂದು ಮಾತು ಹೇಳ್ತಿದ್ದೀನಿ. ಅದೇನಂದ್ರೆ, ಈ ಸೃಷ್ಟಿ ಸೌಂದರ್ಯ ಅದೆಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ. ಇದಕ್ಕೆಲ್ಲ ಕಾರಣೀಭೂತ ಈ ಹಚ್ಚು ಹಸಿರಾದ ಪರಿಸರ. ಅಷ್ಟೇ ಅಲ್ಲ, ಇದರಲ್ಲಿರೋ ಸೌಂದರ್ಯ ಹಾಗೂ ಒಂದು ಮನೆ ಮೇಲೆ ಒಂದು ರಂಗೋಲಿನ ತೆಗೆದರೆ ಆ ಮನೆ ಅದೆಷ್ಟು ಸುಂದರ. ಇವು ಎರಡರಲ್ಲಿ ಯಾವುದು ಹೆಚ್ಚು ಅಂತ ಹೇಳ್ತೀರಾ ನೀವು? ಎರಡೂ ಮುಖ್ಯ. ನಮ್ಮಲ್ಲಿ ನಡೆ ನುಡೆ ಆಚಾರ ವಿಚಾರ ಇದ್ದರೆ ಸಾಕು. ಅಂದ ಆಕರ್ಷಣೆ ಇವೆಲ್ಲ ಮೇಲ್ನೋಟಕ್ಕೆ ಬೇರೆಯವರು ಮಾಡಿ ಅಳೆಯುವುದು ನಾವು ಮಾಡಿದ ಸಾಧನೆಯಿಂದ. ಅದರಿಂದ ನಿಜವಾದ ಸಾಧಕರಾಗೋಣ. ಅಲ್ಲಿವರೆಗೂ ನಾವು ಪರವಾಗಿಲ್ಲ, ಹೇಗೋ ನೀವು ಇಲ್ಲೇ ಇರಲು ಬಂದಿದ್ರಿ ಅಂದ ಮೇಲೆ ಇನ್ನೊಂದು ಸಲ ಭೇಟಿಯಾಗಿ ನಮ್ಮಿಬ್ಬರ ಅನಿಸಿಕೆಗಳನ್ನು ಹಂಚಿಕೊಳ್ಳೋಣ. ತುಂಬಾ ಸಂತೋಷ ಮಿಸ್ಟರ್ ಅಲ್ಲ, ಕುಮಾರ್ ಶಶಿಕಾಂತ್ ಅಂತ. ಪರವಾಗಿಲ್ಲ ಶಶಿಕಾಂತ್ ಅವರೇ, ಇದಕ್ಕೆ ತಾನೇ ನೀವು ಹೇಳಿದ್ರಲ್ಲ ನಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳೋಣ ಅಂತ. ಅದಕ್ಕಾಗಿ ಅಂದರೆ ಆ ಅಭಿಪ್ರಾಯಗಳನ್ನು ಇವತ್ತೇ ಏಕೆ ಹಂಚಿಕೊಳ್ಬಾರ್ದು ಅಂತ. ಗಂಗಾ, ಜೀವನದಲ್ಲಿ ಸಮಯ ಆಡಿದ ಮಾತು ಅವಕಾಶ ಕಾಲ ತಕ್ಕಂತೆ ಬದಲಾಗುತ್ತದೆ. ಕಾಮನ ಬಿಲ್ಲು ನೋಡಲು ಮೋಹಕವಾದರೂ ಸೌಂದರ್ಯ ಖ್ಯಾತಿ ಕ್ಷಣಿಕವಾದದ್ದು. ನೋಡಿ, ನಿಮ್ಮ ಮಾತು ತುಂಬಾ ಮಧುರವಾಗಿದೆ. ಒಂದೊಂದು ಮಾತಿನ ಅರ್ಥ ತುಂಬಾ ಆಳವಾಗಿದೆ. ಈ ನಿಮ್ಮ ಒಳ್ಳೆಯ ಭಾವನೆಯನ್ನು ಕಂಡು ನನ್ನ ಮನಸ್ಸಿನಲ್ಲಿ ಕೂಡ ಒಂದು ಆಸೆ ಹುಟ್ಟಿದೆ. ಅದೇನೆಂದ್ರೆ, ನನ್ನನ್ನು ನಿಮ್ಮ ಬಾಳ ಸಂಗಾತಿಯನ್ನಾಗಿ ಮಾಡ್ಕೋತೀರಾ? ಜೀವನವೆಂದರೆ ಈರುಳ್ಳಿ ಪದರುಗಳು ಇದ್ದಂತೆ. ಪ್ರತಿ ಪದರು ಕೀಳುವಾಗಲೂ ಕಣ್ಣೀರು ಬರುತ್ತದೆ. ಕಷ್ಟಗಳು ಈರುಳ್ಳಿ ಕೀಳುವಾಗ ಬರುವ ಕಣ್ಣೀರಿಗೆಷ್ಟೇ ಕ್ಷಣಿಕೆಂದು ಭಾವಿಸಿ ನಿಮ್ಮಣ್ಣ ತೋರಿಸಿದ ವರನೊಂದಿಗೆ ಮದುವೆಯಾಗಿ. ನೋಡಿ, ಒಳ್ಳೆಯ ಮನಸ್ಸಿದ್ದವರ ಕಿಮ್ಮತ್ತು ಯಾರಿಗೆ ಗೊತ್ತಾಗುದಿಲ್ಲ ನೀವು ಹೇಳಿ? ಕೆಟ್ಟವ್ರಿಗೆ ಇದೆಲ್ಲ ಅರ್ಥ ಆಗುದಿಲ್ಲ. ನಾವು ಕೂಡ ಸಮಯ ಸಂದರ್ಭ ತಾಳ್ಮೆಯಿಂದ ನೋಡ್ಬೇಕು. ಒಂದಲ್ಲ ಒಂದು ದಾರಿ ತೋರಿಸುತ್ತಾನೆ ಆ ದೇವರು. ಏಕೆ ಮೌನವಾಗಿ ನಿಂತು ಬಿಟ್ರಲ್ಲ? ಉತ್ತರ ಕೊಡುವಷ್ಟು ಸುಲಭವಾಗಿಲ್ಲ ನಿಮ್ಮ ಪ್ರಶ್ನೆ.
ಏನಂತ ಉತ್ತರ ಕೊಡ್ಲಿ? ಅಂದ್ರೆ ನಿಮ್ಮ ಹತ್ತಿರ ಉತ್ತರ ಇಲ್ಲ ಅಂದಾಯ್ತು. ಹಾಗಾದ್ರೆ ನಾನೇಕೆ ನಿಲ್ಬೇಕು? ನಿಮ್ಮ ಮನಸ್ಸಿಲ್ಲ ಅಂದಮೇಲೆ ನಾನು ಕೂಡ ಹೊರಟು ಹೋಗ್ತೀನಿ. ನಿಮ್ಗೆ ಇಷ್ಟ ಆದ್ರೆ ನನ್ನ ಕೈ ಹಿಡೀರಿಲ್ಲ ಅಂದ್ರೆ ಬಿಟ್ಬಿಡಿ. ಗಂಗಾ, ನೀನೇ ನನ್ನ ಹೆಂಡತಿಯಾಗಬೇಕೆಂದು ಆ ದೇವರನ್ನ ಹಣೆಯಲ್ಲಿ ಬರೆದಿದ್ದರೆ ಅದು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಬಾ ನನ್ನ ಹೃದಯೇಶ್ವರಿ. ಗಂಗಾ, ಈ ನಿನ್ನ ಮಧುರ ಕಂಠನಾದದಿಂದ ಹೊರಸೂಸಲಿ ಒಂದು ಪ್ರೇಮಗೀತೆ. ಪ್ರೇಮ ಗಂಗಾ ಅಂತರಂಗ ಅಂತರಂಗ ಪ್ರೇಮ ಗಂಗಾ ಭಾವ ಸಂಧಾನ ಸಂಪೂರ್ಣ ಚಂದನ ಚಂದ ಚಂದದ ಬಾಳೆ ಪ್ರೇಮ ಗಂಗಾ ಅಂತರಂಗ ಅಂತರಂಗ ಪ್ರೇಮ ಗಂಗಾ ಭಾವ ಸಂಧಾನ ಸಂಪೂರ್ಣ ಚಂದನ ಚಂದನ ಚಂದದ ಬಾಳೆ ಪ್ರೇಮ ಗಂಗಾ ಅಂತರಂಗ ಅಂತರಂಗ ಪ್ರೇಮ ಗಂಗಾ ಭಾವ ಸಂಧಾನ ಸಂಪೂರ್ಣ ಈಗ ಚಂದನ ಚಂದನ ಬಾಳಲಿ ಚಂದನ ಏನು ನರ್ತನೆ ತಿಳಿಯಲಿ. ಈ ನರ್ತನೆಯನ್ನು ಕಂಡು ನಾನು ಮನಸಾರ ಸೋತು ಬಿಟ್ಟೆ. ಪ್ರೇಮ ಗಂಗಾ